ಏನು? ನಾನೇ ಇದ್ದೀನಲ್ಲ ಮೇಡಮ್, ನಾನೇ ಹುಡುಕ್ತೀನಿ. ಯಜಮಾನ್ರು ನಿಮಗೆ ಹುಡುಗನ ಹುಡ್ಕೋ ಕೆಲಸ ನನಗೆ ಕೊಟ್ಟಿದ್ದಾರೆ. ನಾನು ನಿಮಗೆ ಸಕ್ಕದಾಗಿರೋ ಹುಡುಗನ ಸೆಲೆಕ್ಟ್ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಆ ಹುಡುಗ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ನೀವು ಅಂದರೆ ಪ್ರೀತಿ ಗೌರವ ಇರಬೇಕು. ಎಂಥ ಕಷ್ಟ ಬಂದರೂ ನಿಮ್ಮ ಜೊತೆಯಾಗಿ ನಿಲ್ಲಬೇಕು. ನಿಮ್ಮನ್ನು ಬಿಟ್ಕೊಡ್ಬಾರ್ದು. ಅಂಥ ಹುಡುಗನ ಹುಡುಕ್ತೀನಿ ಮೇಡಮ್. ಅಂಥ ಹುಡುಗ ನೀನೇ ಅಲ್ವೇನೋ ಸುಬ್ಬು? ನೋಡು, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಮುಂದಿನ ಸಲ ನೀನು ಹುಡುಗನ ನೋಡೋಕೆ ಹೋದಾಗ ನಾನು ನಿನ್ನ ಜೊತೆ ಬರ್ತಿದ್ದೀನಿ. ನೀನು ಸುಳ್ಳು ಹೇಳ್ಬೋದು ಅನ್ನೋ ಅನುಮಾನ ಇದೆ ನನಗೆ. ಮೇಡಮ್, ನಿಮ್ಮನ್ನು ಹೆಂಗೆ ಮೇಡಮ್ ಕರ್ಕೊಂಡು ಹೋಗೋಕ್ಕಾಗುತ್ತೆ? ನೀವು ನನ್ನ ಜೊತೆ ಬಂದರೆ ಅದು ಸರಿ ಹೋಗಲ್ಲ ಮೇಡಮ್. ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಬರೋ ಹುಡುಗನ ನಾನೇ ತಾನೇ ನೋಡಬೇಕು. ನೋಡ್ತಿದ್ದೀರಲ್ಲ ಮೇಡಮ್? ನೋಡ್ತಾ ಇದ್ದೀನ. ನೋಡ್ತಿದ್ದೀರಲ್ಲ, ಫೋಟೋಲ್ ನೋಡ್ತಿದ್ದೀರಲ್ಲ. ಫೋಟೋಲ್ ಹೆಂಗಿರ್ತಾರೋ ಎದುರುಗಡೆನೂ ಹಂಗಿರ್ತಾರೆ ಮೇಡಮ್, ಅಷ್ಟೇ. ಆದರೂ ನನ್ನ ಕಣ್ಣಾರೆ ನೋಡಿ ಮಾತಾಡಿ ಆಮೇಲೆ ಡಿಸಿಷನ್ ತಗೊಳ್ಳೋದು. ನಾವು ನಮ್ಮ ಹೆಂಡತಿರು, ನಾವು ನಮ್ಮ ಡಾರ್ಲಿಂಗ್ಸ್. ಕಾಂತಮ್ಮನವ್ರೆ, ಯಾಕ್ರಿ ಸುಮ್ಮನೆ ಹುಚ್ಚರು ನಗ್ದಂಗೆ ನಗ್ತಾ ಇದ್ದೀರಾ? ಏನಾಯ್ತು? ಅಲ್ಲೇ ವಿಶಾಲವಾದ ಅಕ್ಸಿ ಮಗನ ಸಂಸಾರ ಸರಿ ಮಾಡಬೇಕು ಅನ್ನೋ ಹುಚ್ಚು ಇರಬೇಕೇನೋ ಸತ್ಯ. ಆದ್ರೆ ನಿಮ್ಮ ಸಂಸಾರನೇ ಅಂಬೋ ಅಂತ ಜಾಗ್ತೆ ಹೊಡಿತಿದೆ. ಅಂಥದ್ರಲ್ಲಿ ಮಗನ ಸಂಸಾರಕ್ಕೆ ತೇಪೆ ಹಾಕಕ್ ನೋಡ್ತಿದೆಯಲ್ಲೇ. ನಮ್ಮ ಸಂಸಾರಕ್ಕೆ ಏನಾಗಿದೆ? ಚೆನ್ನಾಗೇ ಇದೆ. ಅನಂತ ಶಯನ ಪದ್ಮನಾಭ ಬೆಳಗ್ಗೆ ಮನೆ ಬಿಟ್ಟು ಹೋದು ಇಷ್ಟೊತ್ತಾದ್ರೂ ಬಂದಿಲ್ಲ. ಅವ್ರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ? ಪ್ರತಿದಿನ ಬೆಳಗ್ಗೆನೆ ಹೋಗ್ತಾರೆ, ರಾತ್ರಿ ಲೇಟಾಗಿ ಬರ್ತಾರೆ. ಅಲ್ಲ, ಅವ್ರು ಬರೋ ಅಷ್ಟೊತ್ತಿಗೆ ನೀನು ಗೊಡದಾಗ ತಿಂದು ಮಕ್ಕೊಂಬಿಟ್ಟಿರ್ತೀಯ, ಏನು ಕೇಳಲ್ಲ. ನನಗೇನೋ ಅನುಮಾನ ಬರ್ತಿದೆ ಕಣೆ. ಅನುಮಾನನ? ಯಾಕೆ? ಅನುಮಾನ ಅಲ್ಲ, ಇದು ಅದೇ. ಅದೇ ಏನು? ನಾನ್ ಬೇಕಾದ್ರೆ ನಿನಗೆ ಬರ್ಕೊಡ್ತೀನಿ. ನಿನ್ ಗಂಡ ನಿನ್ನ ಬಿಟ್ಟು ಇನ್ನೊಂದು ಸಂಸಾರ ಮಾಡೋ ಯೋಚನೆಯಲ್ಲಿದ್ದಾರೆ. ಆಲ್ರೆಡಿ ಮಾಡ್ತಾನೂ ಇರ್ಬೋದು, ಮಕ್ಕಳು ಶಿಶುವಾರಕ್ಕೂ ಹೋಗ್ತಾ ಇರ್ಬೋದೇನಪ್ಪ. ಕಾಂತಮ್ಮನವ್ರೆ, ಬಂತ ಸಿಟ್ಟು ಬಂತ ನಿನಗೆ? ಕಳ್ಳಿ, ನನಗೆ ಗೊತ್ತಿತ್ತು. ಅಲ್ಲ, ಬರೀ ಈ ವಿಷಯ ಹೇಳಿದ್ದಕ್ಕೆ ಇಷ್ಟು ಸಿಟ್ಟು ಬಂತು ಅಂದ್ರೆ, ಇನ್ನ ಈ ವಿಷಯ ನಿಜ ಆಗ್ಬಿಟ್ರೆ ನೀನು ನಾಗವಲ್ಲಿಯಾಗಿ ರೂಪಾಂತರಗೊಳ್ಳೋದನ್ನ ಬೇರೆ ನೋಡ್ಬೇಕಲ್ಲ ನಾವು. ನೀನ್ ಸಿಟ್ಟಾಗ್ತೀಯ ಅಂತ ನಿನ್ ಗಂಡಂಗೆ ಗೊತ್ತು ಕಡೆ, ಅದಕ್ಕೆ ನೋಡ್ತಾರೆ. ಇವಾಗ ಪೂಸಿ ಹೊಡಿಯಕ್ ಬರ್ತಾರೆ. ನನ್ನ ಗಂಡ ಏನೋ ಸುಮ್ಮನೆ ಪೂಸು ಹೊಡೆಯಲ್ಲ ಅಂತ ಅವಶ್ಯಕತೆನೂ ಇಲ್ಲ. ಹೌದಾ? ನೋಡ್ತಾರ ನೀನ್ ಹಿಂಗ್ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಮೈಸೂರು ಪಾಕು, ಬಲಗೈಯಲ್ಲಿ ಮಲ್ಗೆ ಹೂವು ಹಿಡ್ಕೊಂಡು ಬರ್ತಾರೆ ನಿನ್ನನ್ನ ತಂಪು ಮಾಡೋದಕ್ಕೆ. ಅದನ್ನ ಕೊಟ್ಟುಬಿಟ್ಟು ನಿನ್ನನ್ನ ಕರಗಿಸಿ ಕ್ಷಮೆ ಕೇಳ್ತಾರೆ ವಿಶಾಲು. ನೋಡ್ರಿ, ಸುಮ್ಮನೆ ಏನೇನೋ ಮಾತಾಡಿ ನನ್ನ ತಲೆ ಕೆಡ್ಸೋದಿಕ್ ಬರಬೇಡಿ. ನನ್ನ ಗಂಡ ಮೈಸೂರು ಪಾಕು ತರಲ್ಲ, ಮಲ್ಲಿಗೆ ಹೂನು ತರಲ್ಲ. ಹೌದಾ? ಮೊದಲನೇದಾಗಿ ಅವ್ರಂತ ತಪ್ಪನು ಮಾಡಲ್ಲ. ನೋಡೇ ಬಿಡೋಣ ಬಿಡೆ. ಎಷ್ಟೇ ಬೇಡ ಬೇಡ ಅಂದರೂ ಕೇಳದೆ ಮನೆ ಕೊಡಿ ಅಂತ ನಂದಿನಿ ಅಮ್ಮವ್ರು ಇದನ್ನೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಇರಲಿ, ಇದನ್ನೆಲ್ಲ ಕೊಟ್ಟರೆ ವಿಶಾಲು ಖುಷಿ ಪಡ್ತಾಳೆ. ಅನಂತ ಸಗಣ ಬಾವಾ, ಮೊನ್ನೆ ಹೋಗಿ ಬಂದ್ವಲ್ಲ, ಅಲ್ಲಿ ಇನ್ನೊಂದ್ಸಲ ಹೋಗಿ ಬರೋಣವಾ? ಸುಬ್ಬು, ಆ ಜಾಗಕ್ಕೆ ನಾನು ಒಬ್ಬನೇ ಹೋದ್ರೆ ನನಗೆ ಪರೀಕ್ಷೆ ಏಟ್ ಬೀಳುತ್ತೆ. ನಿನ್ನನ್ನು ಸೇರ್ಸಿ ನಾನು ಏನಾರ ಕರ್ಕೊಂಡೋದ್ರೆ ನೆನಪಿಟ್ಕೊಳ್ಳೋ ಹಂಗೆ ಮೆಟ್ಟಿನೆಟ್ ಗ್ಯಾರಂಟಿ. ಸರಿ, ಆಯಿತು, ಬನ್ನಿ ಇಲ್ಲಿ ಕುತ್ಕೊಂಡು. ಹೌದು, ಆಯ್ತು, ಸರಿ, ಹೇಳು. ಏನು ಸಮಾಚಾರ? ಮನಸ್ಸಿಗೆ ಬೇಜಾರಾದರೆ ಏನು ಮಾಡ್ಬೇಕು ಬಾವ? ಉಳಿಯೋದೊಂದೊಂದು ಬಿಟ್ಟು ಬೇರೆ ಇನ್ನೇನು ಬೇಕಾದರೂ ಕೇಳಿ. ಆಯಿತು ಬಿಡಿ ಬಾವ, ಬೇರೆ ಏನು ಮಾಡಬೇಕು ಅಂತ ಹೇಳಿ. ಸುಬ್ಬು, ಈ ಮನಸ್ಸು ಅನ್ನೋದಿದೆಯಲ್ಲ, ಅದು ಒಂಥರ ಕಲ್ಲಿನ ಥರ. ಅಟ್ ದ ಸೇಮ್ ಟೈಮ್ ಅದು ಹೂವಿನ ಥರನೂ ಹೌದು. ಈ ಮನಸ್ಸು ಯಾವಾಗ ಯಾವ್ಯಾವ ಸಮಯಕ್ಕೆ ಯಾವ ಥರ ಬದಲಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನೋಡು.
ಮನ್ಸಿದೆಯಲ್ಲ ಹುಡುಗಿರ ವಿಚಾರದಲ್ಲಿ ಈ ಒಂಥರ ರೋಜಾ ರೋಜಾ ಹೂವಿದ್ದಂಗೆ. ಅದಕ್ಕೆ ಒಂದು ಚೂರು ನೋವಾದರೂ ಎಸಳುಗಳೆಲ್ಲ ಅಥವಾ ಉದ್ರೋಗ್ಬಿಡುತ್ತೆ. ಮಾವ ನೀವು ಹೇಳ್ತಿರೋದು ನನಗೇನು ಅರ್ಥನೇ ಆಗ್ತಾ ಇಲ್ಲ. ಮನ್ಸಿಗೆ ಬೇಜಾರಾದಾಗ ಏನು ಮಾಡಬೇಕು ಅಂತ ಕೇಳಿದೆ ನಾನು. ಸುಬ್ಬು, ಮನಸ್ಸಿಗೆ ನೋವಾದರೆ ಬೇರೆ ಬೇರೆ ವಿಧಾನದಲ್ಲಿ ಅದನ್ನು ಸಮಾಧಾನ ಮಾಡ್ಕೋಬೋದು. ಒಂದೊಂದಾಗಿ ಹೇಳ್ತೀನಿ, ಕೇಳಿಸ್ಕೊ. ಹಾಂ, ಮೊದಲನೇದು, ಕಿವಿಗೆ ಒಂದು ಇಯರ್ಫೋನ್ ಹಾಕ್ಕೊಂಡು ಪ್ಯಾಥೋ ಸಾಂಗ್ ಹಾಕ್ಕೊಂಡು ಲೈಟೆಲ್ಲ ಆಫ್ ಮಾಡ್ಕೊಂಡು ಒಬ್ಬನೇ ಕೇಳ್ತಾ ಕೂತ್ಕೊಂಡ್ಬಿಡೋದು. ಅದೆಲ್ಲ ಆಗ್ಬರಲ್ಲ ಬಾವ. ಅದು ಆಗ್ಬರಲ್ವಾ? ಹಾಗಾದರೆ ನೋವನ್ನ ಗೋಳಾಡಿ ಹೇಳ್ಕೊಂಡ್ಬಿಡ್ಬೇಕು. ನಾನು ಇವಾಗ ಹೇಳ್ಕೊತಾ ಇದ್ದೀನಿ, ಆದರೆ ಗೋಳಾಡ್ತಿಲ್ಲ ಅಷ್ಟೇ. ಓ ಅಲ್ಲ. ಹಾಂ, ಮೂರನೇದು, ನಮಗೆ ಯಾರು ನೋವು ಮಾಡಿರ್ತಾರೋ ಅವ್ರ ಮುಂದೆ ನನಗೆ ನೋವೇ ಆಗಿಲ್ಲ, ನೋ ವೇ, ಚಾನ್ಸೇ ಇಲ್ಲ, ಐ ಆಮ್ ಹ್ಯಾಪಿ ಪರ್ಸನ್ ಅನ್ನೋ ಥರ ಬಿಲ್ಡಪ್ ತೊಗೊಂಡು ಓಡಾಡೋದು. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಬಾವ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ವೆರಿ ಸಿಂಪಲ್ ಸುಬ್ಬು. ಈಗಿನ ಜನರೇಷನ್ ಹುಡುಗ ಹುಡುಗಿನ ನೋಡಿಲ್ವ ನೀನು? ಹೆಂಗೆ ಗೊತ್ತಾ, ಅವ್ರಿಗೆ ನೋವಾಗಿಲ್ಲ ಅಂದ್ರು ನೋವು ಆಗೇ ಇಲ್ಲ ಅನ್ನೋ ಥರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ನ ಹಾಕ್ತಾರೆ. ಅದನ್ನ ಅವರು ಯಾರು ನೋಡಬೇಕು ಅಂತಂದ್ರೆ ಅವ್ರು ನೋಡಿದ ತಕ್ಷಣ ಪಟ್ ಅಂತ ಡಿಲೀಟ್ ಮಾಡೋದು. ಅದ್ರಲ್ಲಿ ಒಂಥರ ಸಮಾಧಾನ. ಹಂಗಂತೀರ ಬಾವ? ಹಂಗಂತಿ ಅನ್ನೋದೇನು ಮತ್ತೆ ಕೊಡಿ ಫೋನ್. ಒಂದು ನಿಮಿಷ. ಈಗ ನಿನಗೀಗ ಯಾರಿಂದ ನೋವಾಗಿದ್ದೇಳು ಹೇಳು? ಯಾರು ಇಲ್ಲ. ಬೇಡ ಬಾವ, ಸುಮ್ಮನೆ ಇರೋ ಒಂದು ನಿಮಿಷ. ಆಯ್ತು, ಈಗ ನೋಡು ಮಾಡ್ತೀನಿ.